ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ಹೇಗಿದ್ರೆ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸ ವೀಡಿಯೋ ಸ್ಟಾರ್ಟ್ ಮಾಡಿದೆ. ಹೊಸದಾಗಿ ಚಾನಲ್ನ ನೋಡೋರು ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಇವತ್ತು ಹೊಸ ಪ್ಲೇಸಿಗೆ ಬಂದಿದ್ದೀವಿ. ಹೆಂಗಿದೆ ಗೊತ್ತಾ ಪ್ಲೇಸು? ಇಲ್ಲಿ ಕಲ್ಲು ಅಂದರೆ ಮೈನ್ಸ್ ಮಾಡ್ತಾರೆ, ತುಂಬ ಚೆನ್ನಾಗಿದೆ. ಈ ರೀಲ್ಸಲ್ಲಿ ಒಂದು ಸ್ವಲ್ಪ ಫೇಮಸ್ ಆಗಿದೆ. ಬಂದು ಆರಾಮಾಗಿ ನೋಡಿಕೊಂಡು ಚೆನ್ನಾಗಿ ಒಂದು ರೌಂಡ್ ಹಾಕ್ಕೊಂಡು ಹೋಗ್ಬೋದು. ಅದು ಬಿಟ್ಟು ಇಲ್ಲಿ ಬೇರೆ ಥರ ಆ್ಯಕ್ಟಿವಿಟಿ ಮಾಡೋಕ್ಕೆ ಹೋಗ್ಬೇಡಿ. ಬಂದು ಈಜೊಡಿಯೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಫೋಟೋಗ್ರಫಿ ಮಾಡೋರಿಗೆ ಇದು ತುಂಬ ಒಳ್ಳೆ ಪ್ಲೇಸು, ಸಕ್ಕತ್ತಾಗಿರುತ್ತೆ. ಬಂದರೆ ನೋಡಿ, ಫೋಟೋಗ್ರಫಿ ಮಾಡೋರಿಗೆಲ್ಲ ಇದು ಹೊಸ ಪ್ಲೇಸು ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ, ಹೆಂಗಿದೆ ನೋಡಿ ಪ್ಲೇಸು. ಮೇಲ್ಗಡೆಯಿಂದ ಒಂದು ಡ್ರೋನ್ ವ್ಯೂ ಹಾಕ್ತೀವಿ ನೋಡಿ. ಇದು ಒಂದು ಚಿಕ್ಕ ವ್ಲಾಗ್ ಅಂತ ಅಂದ್ಕೊಳ್ಳಿ, ಯಾಕೆ ಅಂತಂದರೆ ಪ್ಲೇಸ್ ನೋಡೋದಕ್ಕೆ ಮಾತ್ರ ಚೆನ್ನಾಗಿದೆ. ಬಂದು ಆಟ ಆಡಿಕೊಂಡು ಸ್ವಲ್ಪ ಡೇಂಜರಸ್, ಹುಷಾರಾಗಿರ್ಬೇಕಷ್ಟೇ. ಇಲ್ಲೊಂದು ದೇವಸ್ಥಾನ ಕೂಡ ಇದೆ. ನೀವೇನಾರ ಈ ಕಡೆ ಬಂದು ಇಲ್ಲಿ ನಿಲ್ಸಿದ್ರೆ ಇಲ್ಲಿ ಪಾರ್ಕಿಂಗ್ ಸಿಗುತ್ತೆ. ಕಾರು ನಿಲ್ಸೋದಕ್ಕೆ ಜಾಗಗಳು ನೋಡ್ಕೊಂಡು ನಿಲ್ಲಿಸಿ, ಲಾರಿಗಳು ಓಡಾಡ್ತಾ ಇರುತ್ತೆ. ಅಲ್ಲಿಂದ ಹಿಂಗೆ ಬಂದು ಹಿಂಗೆ ನಡ್ಕೊಂಡು ಇಲ್ಲಿ ಮೇಲೆ ಹತ್ತಬೇಕು. ಅಂದರೆ ನಾವು ಒಂದು ಕಡೆಯಿಂದ ಬಂದಿದ್ದೀವಿ, ನಮಗೆ ಜಾಗ ಗೊತ್ತಾಗಿಲ್ಲ. ಸೊ ಬನ್ನಿ ಹೋಗೋಣ ಮೇಲೆ ಹತ್ತೋದಕ್ಕೆ. ಸ್ವಲ್ಪ ಹಿಸ್ಟಾರಿಕಲ್ ಇರೋ ದೇವಸ್ಥಾನ ಇದು, ಚಂದ್ರಮೌಳೇಶ್ವರ ದೇವಸ್ಥಾನ ಅಲ್ಲಿದೆ ನೋಡಿ. ಹಿಂಗೆ ನಡ್ಕೊ ಬಂದಿದ್ದೀವಿ. ನೋಡಿ, ಈಗ ಎಂಥ ಪ್ಲೇಸ್ ತೋರಿಸ್ತೀನಿ ನೋಡಿ. ಈಗ ನೋಡಿ, ನೀವೇನಾರ ಬಂದರೆ ಬಂದು ಇಲ್ಲೆಲ್ಲೂ ಆಟ ಆಡೋಕ್ಕೆ ಹೋಗ್ಬಿಡಿ. ಬಂದರೆ ಆಮೇಲೆ ಮನೆಗೆ ತಿಥಿ ಊಟ ಹಾಕಿಸ್ಬೇಕಾಗತ್ತೆ. ಸುಮ್ಮನೆ ಯಾಕೆ ಅದೆಲ್ಲ, ಬಂದ ಮೇಲೆ ನೋಡಿಕೊಂಡು ಸುಮ್ಮನೆ ಹೋಗ್ಬೇಕಷ್ಟೆ. ನೋಡಿ, ಇದೆಲ್ಲ ಸೈಜು ಮೈನಿಂಗ್ ಮಾಡ್ತಾರಲ್ಲ ಅದು, ಅಂದರೆ ಮನೆಗೆ ಕಟ್ಟಡ ಕಟ್ಟೋದಕ್ಕೆ ಕೆಳಗಡೆ ಹಾಕ್ತಾರಲ್ಲ ಸೈಜ್ ಕಲ್ಲು. ನೋಡಿ ಪ್ಲೇಸ್ ಹೆಂಗಿದೆ, ನೋಡಿರಲ್ಲ ಅಂತ ಅನ್ಕೋತೀನಿ ಇಂಥ ಪ್ಲೇಸ್ನ. ಜಸ್ಟ್ ಮೈಸೂರಿಂದ 38 ಕಿಲೋಮೀಟರ್ ಅಷ್ಟೇ. ಬಂದು ಹುಷಾರಾಗಿ ನೋಡ್ಕೊಂಡು ಮಾತ್ರ ಹೋಗಿ. ನೋಡಿ, ದೇವಸ್ಥಾನದ ಮೇಲೆ ಹತ್ತುತ್ತಾ ಇದ್ವಿ ಈಗ. ನೋಡಿ, ದೇವಸ್ಥಾನದ ಮೆಟ್ಲಿದೆ. ಮೆಟ್ಲು ಬಂತು ನೋಡಿ, ಮೆಟ್ಲು ಆರಾಮಾಗಿ ಹತ್ಬೋದು. ಹತ್ಕೊಂಡು ಹೋಗಿ ದರ್ಶನ ಮಾಡ್ಕೊಂಡು ಬರೋಣ. ಪೂಜಾರಿಗಳು ಇರ್ತಾರೋ ಇರಲ್ವೋ ಗೊತ್ತಿಲ್ಲ. ನೋಡಿ, ಅಲ್ಲಿಂದ ನಡ್ಕೊಬಂದು ಮೆಟ್ಲನ್ನು ಈಗ ಶಿವನ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಿದ್ದೀವಿ. ಚಂದ್ರಮೌಳೇಶ್ವರ. ನೋಡಿ, ಯಾರೂ ಇಲ್ಲ. ಬೆಳಿಗ್ಗೆ ಹೊತ್ತು ಪೂಜೆ ನಡೆಯುತ್ತೆ ಅನಿಸುತ್ತೆ. ಚೆನ್ನಾಗಿದೆ, ನಾಗರ ಕಲ್ಲುಗಳೆಲ್ಲ ಇದೆ. ಬಂದರೆ ಒಂದು ಸಂಜೆ ಹೊತ್ತು ಬನ್ನಿ. ಒಂದು ಸೂರ್ಯ ಮುಳುಗೋದನ್ನು ತುಂಬ ಸಖತ್ತಾಗಿ ನೋಡ್ಬೋದು. ನೋಡಿ, ಇದೆಲ್ಲ ನಾಗರ ಕಲ್ಲುಗಳಿದೆ. ದೇವಸ್ಥಾನದ ಹಿಂದ್ಗಡೆಯಿಂದ ವ್ಯೂ ಹೆಂಗಿದೆ ನೋಡಿ. ಈ ದೇವಸ್ಥಾನದ ಅಕ್ಕಪಕ್ಕ ಗಾಳಿ ತುಂಬ. ಆಮೇಲೆ ನೀವು ಬಂದರೆ ಒಂದು ಸ್ವಲ್ಪ ಮಾಸ್ಕ್ ಥರ ಏನಾರು ಹಾಕೊಬನ್ನಿ, ಯಾಕೆಂದರೆ ಧೂಳು ಇರುತ್ತೆ. ಈ ದೇವಸ್ಥಾನದ ಬಗ್ಗೆ ಏನಾರ ತಿಳ್ಕೊಳ್ಳೋದ ಅಂತಂದರೆ ಅಲ್ಲಿ ಯಾರೂ ಇರಲಿಲ್ಲ. ಆಮೇಲೆ ನೋಡಿದ್ರೆ ಒಂದಷ್ಟು ನನಗೆ ಹಿಸ್ಟಾರಿಕಲ್ ಅಂತ ಅನ್ನಿಸ್ಲಿಲ್ಲ. ಹೊಸದಾಗಿ ಈ ಮೈನ್ಸ್ ಮಾಡೋ ಕಡೆ ಎಲ್ಲ ದೇವಸ್ಥಾನಗಳಿರುತ್ತಲ್ಲ, ಅದೇ ಥರ ಅಂತ ಅನ್ನಿಸ್ತು. ಆಮೇಲೆ ಅಲ್ಲಿ ಕಟ್ಟಡ ಕಟ್ಟಿರೋ ಇಸ್ವಿನ ಮತ್ತು ಡೇಟ್ನ ಹಾಕಿದರು. ಅದನ್ನು ನೋಡಿ ಒಂದು ಸ್ವಲ್ಪ ಆವಾಗ ಸ್ಥಾಪನೆ ಆಗಿರೋದು ಅಂತ ಅಂದ್ಕೊಂಡೆ. ಹೊಡೀರಿ. ದೇವಸ್ಥಾನದ ಫ್ರಂಟ್ ವ್ಯೂ ಹೇಗಿದೆ ನೋಡಿ.
ನೋಡಿ ಕ್ವಾರೆದು ಮೈನಿಂಗ್ ಬ್ಲಾಸ್ಟಿಂಗ್ ಮಾಡಿದ್ರು. ಹಬ್ಬ ಹೇಗಿತ್ತು ಗೊತ್ತಾ. ನೋಡಿ ಫುಲ್ಲು ಹಾಗೆ ಬರ್ತಾಯಿದೆ ನೋಡಿ, ಕೇಳಿಸ್ತಾ ಇದೆ ಅನಿಸುತ್ತೆ. ಹೇಗಾಗಿದೆ ನೋಡಿ. ನೋಡಿ ನಿಧಾನಕ್ಕೆ ಸೂರ್ಯ ಮುಳುಗ್ತಾ ಇದ್ದಾನೆ. ಮುಳುಗ್ತಾ ಇರೋದನ್ನು ನೋಡ್ಕೊಂಡು ಹೋಗೋದ ಅಂತ. ತುಂಬ ಸಕ್ಕತ್ತಾಗಿರುತ್ತೆ. ಹೊಸ್ದಾಗಿ ಚಾನಲ್ ನೋಡೋರು ಲೈಕು ಶೇರು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೈನಲ್ ಆಗಿ ಒಂದು ಅದ್ಭುತವಾದ ಸನ್ಸೆಟ್ ನೋಡಿದ್ಮೇಲೆ ಈಗ ಹೊರಟಿದ್ದೀವಿ. ಬಂದರೆ ಅಕಸ್ಮಾತಾಗಿ ಹುಷಾರಾಗಿ ಬನ್ನಿ, ಹುಷಾರಾಗಿ ಹೋಗಿ. ಬಂದು ಶೂಟ್ ಅಂತೂ ಮಾಡೋಕ್ಕಾಗಲ್ಲ. ಬಂದರೆ ಆರಾಮಾಗಿ ಒಂದು ಸನ್ಸೆಟ್ ನೋಡೋದಕ್ಕೆ ಅಂತ ಬರಬೇಕು. ಅಲ್ಲಿ ಇಲ್ಲಿ ಹೋಗಿ ಸನ್ಸೆಟ್ ನೋಡೋ ಬದಲು ಇಂಥ ಜಾಗಗಳಿಗೆ ಬಂದು ಸನ್ಸೆಟ್ ನೋಡ್ಬೋದು. ಸೊ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಬಾಯ್ ಬಾಯ್. You know what I want, girl, I'm tryna make you